ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅನಿಲ್ ಸಿರಿಗೆರೆ ಮಾತನಾಡ್ತಾ ಇದ್ದೇನೆ. AG ಲಡ್ಡು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನಿವತ್ತು ಭಯ ಎಂಬ ವಿಷಯದ ಕುರಿತು ಮಾತನಾಡುತ್ತೇನೆ. ಭಯ ಪಡದ ಮನುಷ್ಯ ಈ ಭೂಮಿ ಮೇಲೆ ಯಾರೂ ಇಲ್ಲ. ಭಯ ಎನ್ನುವುದು ಮನುಷ್ಯನ ಶತ್ರು. ಅವನು ಭಯವನ್ನು ಗೆಲ್ಲಲೇಬೇಕು. ಇಲ್ಲದೆ ಹೋದರೆ ಅವನು ನಿರ್ವೀರ್ಯನಾಗುವನು. ಅವನು ತನ್ನಿಂದ ಯಾವ ಕೆಲಸವೂ ಆಗದು ಎಂಬ ಸ್ಥಿತಿಗೆ ಬರುವನು. ಭಯ ಎಂಬುದು ಮನುಷ್ಯನ ಬೆಳವಣಿಗೆಗೆ, ಉನ್ನತಿಗೆ ಮಾರಕವಾದಂಥದ್ದು. ಅವನ ಬದುಕನ್ನು ಸಂಪೂರ್ಣವಾಗಿ ಕಬಳಿಸಿ ಹಾಕುವುದು. ಭಯವನ್ನು ಜಯಿಸಿದವನು ಬದುಕಿನಲ್ಲಿ ಏನನ್ನು ಬೇಕಾದರೂ ಗಳಿಸಿಕೊಳ್ಳಬಲ್ಲನು. ಭಯ ಎಂಬುದು ಎಂತಹ ನಿರ್ವೀರ್ಯನಾಗಿ ಮಾಡುವುದೆಂದರೆ ಮನುಷ್ಯನು ಸಣ್ಣ ಕೆಲಸವನ್ನು ಕೂಡ ಮಾಡಲಾರ. ಏನು ಮಾಡಿದರೆ ಎಂತಹ ಸ್ಥಿತಿ ಬರುವುದೋ ಎಂಬ ಹೆದರಿಕೆಯಲ್ಲಿ ಮನುಷ್ಯನು ನಡುಗಿ ಹೋಗುವನು. ಅವನ ಬದುಕು ನರಕದಂತೆ ಭಾಸವಾಗುವುದು. ಭಯದಿಂದ ವಿಮುಕ್ತಿ ಪಡೆಯಲು ಒಂದು ಕೆಲಸವನ್ನು ಮಾಡಿ. ನಿಮಗೆ ಯಾವ ವಿಷಯಕ್ಕೆ ಭಯ ಉಂಟಾಗುವುದು, ನೀವು ಭಯಪಟ್ಟಂತೆ ನಡೆದಿದೆಯೇ ಎಂಬುದನ್ನು ಒಂದೆರಡು ಬಾರಿ ವಿಶ್ಲೇಷಣೆ ಮಾಡಿ ನೋಡಿ. ಆಗ ನಿಮಗೆ ಅರ್ಥವಾಗುವುದು. ಭಯ ಎನ್ನುವುದು ತಲೆಬುಡ ಇಲ್ಲದಂತಹದು. ನಾವು ಹೆದರಿದರೆ ಮತ್ತಷ್ಟು ಹೆದರಿಸುವುದು. ಹೀಗಾಗಿ ನೀವು ಭಯವನ್ನು ನಿರ್ದಾಕ್ಷಿಣ್ಯವಾಗಿ ಹೊರಹಾಕಿ, ಬರುವುದು ಬರಲಿ ಎಂದು ಧೈರ್ಯದಿಂದ ಬಾಳನ್ನು ಸಾಗಿಸಿ. ಎಂದೋ ಏನೋ ನಡೆಯುವುದು ಎಂದು ಹೆದರಿ ನೀವು ಕುಳಿತರೆ ಇಂದಿನ ಬದುಕು ಸರ್ವನಾಶವಾಗುವುದು ಎಂದು ನಿಮಗೆ ನೀವೇ ಹೇಳಿಕೊಳ್ಳಿ ಸ್ನೇಹಿತರೆ. ಭಯ ಮನುಷ್ಯನಲ್ಲಿರುವ ಆತ್ಮವಿಶ್ವಾಸವನ್ನು ಒಡೆದೋಡಿಸುವುದು. ಆತ್ಮವಿಶ್ವಾಸವನ್ನು ಕಳೆದುಕೊಂಡ ವ್ಯಕ್ತಿ ಬದುಕಿನಲ್ಲಿ ಸೋಲನ್ನು ಮಾತ್ರ ಕಾಣುವನು. ಸೋಲು ಅವನನ್ನು ದುಸ್ಥಿತಿಗೆ ತಳ್ಳುವುದು. ಅವನು ಯಾವ ಕೆಲಸವನ್ನೂ ಮಾಡಲಾಗದೆ ಗೊಂದಲದಲ್ಲಿ ಮುಳುಗುವನು. ಭಯ ಎನ್ನುವುದು ಬದುಕಿನಲ್ಲಿ ಇರುವ ವಾಸ್ತವ. ಆದರೆ ಎಂದೋ ಏನೋ ನಡೆಯುವುದು ಎಂದು ಮಾತ್ರ ಹೆದರದೆ ನೀವು ಬಂದದ್ದು ಬರಲಿ ಎಂದು ಎದುರಿಸುವುದನ್ನು ಕಲಿಯಬೇಕು. ಆ ಕ್ಷಣ ಬರುವ ತನಕ ನಿಶ್ಚಿಂತೆಯಿಂದ ಇರುವುದನ್ನು ಕಲಿಯಬೇಕು. ಮನುಷ್ಯನ ಬದುಕು ಸುಖ ದುಃಖಗಳ ಸಂಗಮ. ದುಃಖ ಬರುವುದೇ ಬೇಡ ಎಂದರೆ ಹೇಗೆ? ಬಂದ ಎಲ್ಲ ಭಾವನೆಗಳನ್ನು ನಾವು ಅನುಭವಿಸುವುದನ್ನು ಕಲಿಯಬೇಕು. ಆಗ ಭಯ ಸಹ ನಮ್ಮಿಂದ ದೂರವಾಗುವುದು. ಭಯ ಉಂಟಾದಾಗ ಸಕಾರಾತ್ಮಕವಾಗಿ ಯೋಚಿಸಿ ನೋಡಿ ಸ್ನೇಹಿತರೆ. ಭಯಕ್ಕೆ ಕಾರಣಗಳೇನು? ತಾವು ಪಡುತ್ತಿರುವ ಭಯಕ್ಕೆ ಇರುವ ಆಧಾರಗಳೇನು? ಹೀಗೆ ಯೋಚಿಸುವುದರಿಂದ ವಾಸ್ತವದ ಅರಿವಾಗುವುದು. ಮನುಷ್ಯ ಅನುಭವಗಳ ಮಾಲೆ. ಅವನ ಬದುಕು ಒಂದು ಜ್ಞಾಪಕಗಳ ಬುಟ್ಟಿ. ಅಲ್ಲಿ ಹಲವಾರು ರೀತಿಯ ಸಂಗತಿಗಳು ಇರುತ್ತವೆ. ಆತ್ಮವಿಶ್ವಾಸದ ಕೊರತೆ ಉಂಟಾದರೆ ಜ್ಞಾಪಕ ಶಕ್ತಿ ತಾನಾಗಿ ನಶಿಸಿ ಹೋಗುವುದು. ಭಯ ಎಂಬುದು ಒಂದು ವಿಷದಂತೆ. ಮನುಷ್ಯನ ಮನದಲ್ಲಿ ತುಂಬಿರುವ ಭಾವನೆಗಳಲ್ಲಿ ಅತ್ಯಂತ ಭಯಾನಕವಾದುದು ಭಯ. ಭಯವನ್ನು ಜಯಿಸುವುದು ಸುಲಭದ ಮಾತಲ್ಲ. ಆದರೆ ಧೈರ್ಯದಿಂದ ಭಯವನ್ನು ಜಯಿಸುವೆನು ಎಂದು ನಿರ್ಧಾರ ಮಾಡಿ ಮುಂದೆ ಸಾಗಿ. ಆಗ ಬದುಕಿನಲ್ಲಿ ಭಯದ ಕಾಟ ತುಂಬ ಇರುವುದಿಲ್ಲ. ಭಯವನ್ನು ದೂರ ಮಾಡಲು ಇರುವ ಸುಲಭದ ಮಾರ್ಗ ಆಸೆ. ತಾನು ಇಂತಹ ಆಸೆಯನ್ನು ವಾಸ್ತವವಾಗಿ ನಡೆಯುವಂತೆ ಮಾಡಬೇಕು ಎಂಬ ಭಾವ ಮನುಷ್ಯನನ್ನು ಭಯದ ಕೂಪದಿಂದ ಹೊರಗೆ ಮಾರುವಂತೆ ಮಾಡಬಲ್ಲದು. ಆಸೆ ಎನ್ನುವುದು ಸಕಾರಾತ್ಮಕವಾದ ಭಾವ. ತನ್ನ ಆಸೆಯನ್ನು ನನಸು ಮಾಡುವ ಸಲುವಾಗಿ ಮನುಷ್ಯನು ಮಿದುಳು ಆಹ್ಲಾದಕರವಾಗಿ ಇರುವುದು. ಅವನು ತನ್ನ ಗೊಂದಲ ಆತಂಕಗಳನ್ನು ಮರೆತು ಬಿಡುವನು. ಹೀಗೆ ಮಾಡುವುದರಿಂದ ಸಹ ಭಯವನ್ನು ನಾವು ದೂರಪಡಿಸಬಹುದು. ಕೆಲಸ ಮಾಡುವುದರಿಂದ ಆತ್ಮವಿಶ್ವಾಸ ಹೆಚ್ಚಾಗುವುದು. ಆತ್ಮವಿಶ್ವಾಸ ಭಯವನ್ನು ದೂರಗೊಳಿಸುವುದು. ಆಗ ನಾವು ವಿಜಯಕ್ಕೆ ಸನಿಹವಾಗುತ್ತೇವೆ. ಆತ್ಮವಿಶ್ವಾಸ ಬದುಕಿನಲ್ಲಿ ಜಯಗಳಿಸಲು ಸಹಕಾರ ನೀಡುವುದು. ಅಂತಹ ವೇದಿಕೆಯನ್ನು ನಾವು ಏರ್ಪಡಿಸಿಕೊಳ್ಳಬಹುದು. ಮನುಷ್ಯನು ತನಗೆ ಬೇಕಾದುದನ್ನು ಸಾಧಿಸಲು ಆತ್ಮವಿಶ್ವಾಸ ಸಹಕಾರ ನೀಡುತ್ತದೆ. ನಮ್ಮ ಆಸೆಗಳನ್ನು ಸಂಪೂರ್ಣವಾಗಿ ನನಸು ಮಾಡುತ್ತದೆ.